ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಾರ್ದಂಥವ್ರು ಏನು ಮಾಡಬೇಕು, ಈ ಒಂದು ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಮತ್ತು ಅನ್ನಭಾಗ್ಯ ಯೋಜನೆಯಿಂದ ಅಕ್ಕಿ ಹಣ ಪಡಿತಾ ಇರುವಂಥವ್ರಿಗೂ ಇಲ್ಲಿ ಒಂದು ಮಾಹಿತಿ ಇದೆ. ಈ ತಿಂಗಳು 15 kg ಅಕ್ಕಿಯನ್ನು ವಿತರಣೆ ಮಾಡ್ತಾಯಿದ್ದಾರೆ. ಇದು ಯಾಕೆ, ಏನು, ಎಲ್ಲ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ತಿಳ್ಕೊಳ್ಳಿ. ಇದು ಪ್ರತಿ ತಿಂಗಳು ಕೂಡ 15 kgನ ವಿತರಣೆ ಮಾಡ್ತಾರೆ. ಇದೊಂದು ತಿಂಗಳು 15 kg ವಿತರಣೆ ಮಾಡ್ತಾರೆ. ಈ ಒಂದು ಮಾಹಿತಿ ಸಂಪೂರ್ಣವಾಗಿ ನೀವು ತಿಳಿದುಕೊಂಡ್ರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಹಾಗೆ ಈ ಮಾಹಿತಿ ಎಲ್ಲನೂ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಹೆಚ್ಚಿನ ಒಂದು ಮಾಹಿತಿಗಳು ನಿಮ್ಗೆ ಸಿಗಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವಂಥ ಪ್ರತಿ ಒಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಆಗ ನಮ್ಮ ವಿಡಿಯೋಗಳು ಮೊದಲಿಗೆ ನೀವು ನೋಡ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ಗೃಹಲಕ್ಷ್ಮಿ ಯೋಜನೆಯ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ತಿಳಿಸ್ಕೊಟ್ಬಿಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಆಲ್ಮೋಸ್ಟು 75 ಅಥವಾ 80% ಜನರಿಗೆ ಈಗ ಎಲ್ಲ ಫಲಾನುಭವಿಗಳ ಖಾತೆಗೆ ಪ್ರತಿದಿನ ಜಮಾ ಆಗ್ತಾ ಇರುವಂಥದ್ದು. ಇದು ಮಾರ್ಚ್ 1ನೇ ತಾರೀಕಿನಿಂದ ಶುರುವಾಗಿರುವಂಥದ್ದು. ಎಲ್ಲ ಫಲಾನುಭವಿಗಳಿಗೆ ಜಮೆ ಆಗ್ತಾ ಹೊಂಟಿದೆ. ಅದೇ ರೀತಿಯಾಗಿ ನಿಮಗೂ ಕೂಡ ಯಾರಿಗಾದರೂ ವಿಡಿಯೋ ನೋಡ್ತಾ ಇರುವಂಥವ್ರಿಗೆ ಅಮೌಂಟ್ ಬಂದಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ. ಹಾಗೆ ಇಲ್ಲಿ ಹಣ ಬರಲಾರ್ದಂಥವ್ರು ಏನು ಮಾಡಬೇಕು, ಅವರಿಗೆ ಇದು ಇಂಪಾರ್ಟೆಂಟ್ ಇರುವಂಥ ಮಾಹಿತಿ. ಹಣ ನಿಮ್ಮ ಖಾತೆಗೆ ಇನ್ನೂ ಬಂದಿಲ್ಲ ಅಂತಂದರೆ ನೀವು ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ, ಅಥವಾ ಒಂದು KYC ಗೃಹಲಕ್ಷ್ಮಿ KYC ಏನಾದರೂ ಮಾಡಿಲ್ಲ ಅಂದರೆ ಗೃಹಲಕ್ಷ್ಮಿ KYC ಮಾಡ್ಕೊಳ್ಳಿ. ಗ್ರಾಮ ಒನ್ನಲ್ಲಿ ಹೋಗಿ ಇಷ್ಟು ಎಲ್ಲ ಕರೆಕ್ಟಾಗಿ ನಾನು ಮಾಡಿಸಿದ್ದೀನಿ ಅನ್ನೋರು ಏನು ಮಾಡಿ, ಬ್ಯಾಂಕ್ ಸೀಡಿಂಗ್ ಇದ್ದರೂ ಕೂಡ ನಮಗೆ ಜಮಾ ಆಗಿಲ್ಲ ಅನ್ನೋರು ಕೆಲವು ಒಂದಿಷ್ಟು ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದು ಆದಷ್ಟು ಬೇಗ ಪ್ರತಿದಿನ ಇಂತಿಷ್ಟು ಜನರಿಗೆ ಅಂತ ಅಮೌಂಟ್ ಕ್ರೆಡಿಟ್ ಆಗ್ತಾಯಿದೆ. ಆದಷ್ಟು ಬೇಗ ಆಗ್ತಾ ಇರುತ್ತೆ. ಇದು 10ನೇ ತಾರೀಕು ತನಕ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗ್ತಾ ಹೋಗುತ್ತೆ. ಇದು 16ನೇ ಕಂತು. 10ನೇ ತಾರೀಕು ನೆಕ್ಸ್ಟ್ 10ನೇ ತಾರೀಕು ಮುಗಿದ ನಂತರ ಮತ್ತು ನಿಮಗೆ ಬೇರೆ ಅಮೌಂಟ್ ಜಮಾ ಆಗ್ತದೆ. ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಇಷ್ಟು ದಿನ ಏನು ಮಾಡ್ತಾಯಿದ್ರು, ಅಕ್ಕಿ ಬದಲಿಗೆ ಹಣವನ್ನು ಸರ್ಕಾರ ವರ್ಗಾವಣೆ ಮಾಡ್ತಾಯಿದ್ರು. ಏನು ಫಲಾನುಭವಿಗಳಿಗೆ ಮುಖ್ಯಸ್ಥರು ಯಾರಿದ್ದಾರೆ ಅವ್ರ ಖಾತೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 170 ರೂಪಾಯಿ ಅಂತೆ ಅವ್ರ ಖಾತೆಗೆ ವರ್ಗಾವಣೆ ಮಾಡ್ತಾಯಿದ್ರು. ಮುಖ್ಯಸ್ಥರ ಖಾತೆಗೆ ಎಷ್ಟು ಜನ ಇರ್ತಿದ್ರು ಅಷ್ಟು ಜನರ ಒಂದು ಖಾತೆಗೆ ಎಷ್ಟು ಜನರು ಇರ್ತಿದ್ರು ಅಷ್ಟು ಜನರದ ಒಂದು ಮುಖ್ಯಸ್ಥರ ಖಾತೆಗೆ ವರ್ಗಾವಣೆ ಆಗ್ತಾಯಿತ್ತು. ಆದರೆ ಇಲ್ಲಿ ಅಕ್ಕಿ ಹಣವನ್ನು ಬಂದ್ ಮಾಡಿ ಅಕ್ಕಿನೇ ನೀಡಬೇಕಂತ ಸರ್ಕಾರ ನಿರ್ಧಾರ ಮಾಡಿರೋದ್ರಿಂದ ಇದು ಅಕ್ಕಿ ಹಣವನ್ನು ಬಂದ್ ಮಾಡಿ ಫೆಬ್ರವರಿಯಲ್ಲೇ ಬಂದ್ ಮಾಡಿದರು. ಫೆಬ್ರವರಿಯಲ್ಲೇ ಅಕ್ಕಿ ನೀಡಬೇಕನ್ನೋ ಉದ್ದೇಶ ಇಟ್ಕೊಂಡು ಅದು ಅಕ್ಕಿ ಹಣವನ್ನು ಅಲ್ಲಿ ಸ್ಟಾಪ್ ಮಾಡಿದರು. ಅಕ್ಕಿಯನ್ನು ಬರಲಿಕ್ಕೆ ಆಲ್ಮೋಸ್ಟ್ ಎಲ್ಲ ಜನರು ಅಕ್ಕಿಯನ್ನು ಪಡ್ಕೊಂಡಿದ್ದರು. ಅಕ್ಕಿ ಪಡೆದಿರೋದ್ರಿಂದ ಇಲ್ಲಿ ಏನಾಯಿತು, ಆ ಒಂದು ಅಕ್ಕಿಯನ್ನು ಫೆಬ್ರವರಿಯಲ್ಲಿ ವಿತರಣೆ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲ ಜನರು ಅಕ್ಕಿಯನ್ನು ಪಡ್ಕೊಂಡಿದ್ದರು 5 kg. ಅದಕ್ಕಾಗಿ ಈ ಒಂದು ಏನು ಮಾರ್ಚ್ ತಿಂಗಳಲ್ಲಿ 10 kg ಪ್ಲಸ್ 5 kg ಫೆಬ್ರವರಿಯ ಒಂದು 5 kg ಅಕ್ಕಿಯನ್ನು ಸೇರಿಸಿ ಮಾರ್ಚ್ ತಿಂಗಳಲ್ಲಿ ನೀಡ್ತಾ ಇರುವಂಥದ್ದು. ಈ ತಿಂಗಳು ಏನು ಹಣ ಇದು ಅಕ್ಕಿ 10 kg ವಿತರಣೆ ಮಾಡಬೇಕಾಗಿತ್ತು, ಅದ್ರ ಬದಲಿಗೆ 10 kg ಅಕ್ಕಿ ಜೊತೆಗೆ ಒಂದು ಫೆಬ್ರವರಿ ತಿಂಗಳಿನ 5 kg ಅಕ್ಕಿ ಕೂಡ ಇದರಲ್ಲೇ ಪ್ರತಿ ಫಲಾನುಭವಿಗೂ ಎಷ್ಟು ರೇಷನ್ ಕಾರ್ಡಲ್ಲಿ ಎಷ್ಟು ಜನರು ಇರ್ತಾರೆ ಪ್ರತಿಯೊಬ್ಬರಿಗೂ ಈ ತಿಂಗಳು 15 kg ಅಕ್ಕಿಯನ್ನು ನೀವು ಪಡ್ಕೊಳ್ಬೋದು. ಇದು ಆದೇಶನೇ ಇದೆ ಸರ್ಕಾರದಿಂದ. ಯಾರಾದರೂ ಒಂದು ವೇಳೆ ಅಕ್ಕಿ ವಿತರಣೆ 10 kg ವಿತರಣೆ ಮಾಡಿದರೆ ನೀವು ಕಂಪ್ಲೇಂಟ್ ಕೂಡ ಮಾಡ್ಬೋದು. ಯಾಕೆಂತಂದರೆ ಇಲ್ಲಿ ಸರ್ಕಾರನೇ ಆದೇಶ ಮಾಡಿರುವಂಥದ್ದು. ನೀವು ಕೂಡ ನೋಡಿರ್ತೀರ, ಯಾವುದು ವಾಟ್ಸಪ್ಪಲ್ಲಿ ನೋಟಿಫಿಕೇಷನ್ ಕಳಿಸಿರ್ತಾರೆ. ಆ ಒಂದು ಮಾಹಿತಿ ನಿಮಗೆಲ್ಲರಿಗೂ ಗೊತ್ತಾಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಉದ್ದೇಶನೇ ಇಷ್ಟೇ. ನೀವು ಪ್ರತಿಯೊಬ್ಬರು ಕೂಡ
ಎಲ್ಲ ಕಡೆ ಅಕ್ಕಿ ಕೊಡ್ತಾರೆ, ಕೆಲವೊಬ್ಬರು ಇರ್ತಾರೆ ಅಕ್ಕಿ 10 ಕೆ ಜಿನೇ ಹಾಕ್ತಿರ್ತಾರೆ. ಹಾಗಾಗಿ ಜನರಿಗೆ ಎಲ್ರಿಗೂ ಕೂಡ ಈ ಮಾಹಿತಿ ಗೊತ್ತಾಗಬೇಕು. ಯಾಕೆ ಅಂತಂದರೆ ಇದೊಂದು ತಿಂಗಳು ಮಾತ್ರ 15 ಕೆ ಜಿ ಅಕ್ಕಿನ ವಿತರಣೆ ಮಾಡ್ತಾರೆ. ಯಾಕಂತಂದರೆ ಇದು ನಾನು ಹೇಳಿರುವ ಹಾಗೆ ಹೋದ ತಿಂಗಳು ವಿತರಣೆ ಮಾಡಬೇಕಾಗಿತ್ತು, ಅದು ಸಮಯ ಮೀರಿರೋದ್ರಿಂದ ಎಲ್ಲ ಜನರು ಅಕ್ಕಿನ ಪಡ್ಕೊಂಡಿದ್ದರು. ಆ ಒಂದು ಕಾರಣಕ್ಕಾಗಿ ಈ ತಿಂಗಳು ಸೇರಿಸಿ ಒಂದು ಅಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಅಕ್ಕಿ ಕೂಡ ಕಳಿಸಿರುವಂಥದ್ದು ಈ ಮಾರ್ಚ್ ತಿಂಗಳಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಬರುವಂಥವರು 15 ಕೆ ಜಿ ಅಕ್ಕಿಯನ್ನು ಪಡ್ಕೊಳ್ಬೇಕಾಗತ್ತೆ. 15 ಕೆ ಜಿ ಅಕ್ಕಿ ನಿಮಗೆ ವಿತರಣೆ ಮಾಡ್ತಾರೆ. ಮಾಡಿಲ್ಲ ಅಂತಂದರೆ ಮುಂದೆ ನೀವು ಕ್ರಮನ ತೆಗೆದುಕೊಳ್ಬೋದು ಸ್ನೇಹಿತರೆ.